ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶೇರ್ ಟ್ರೇಡರ್ ಕನ್ನಡ. ಇವತ್ತು ಸೆನ್ಸೆಕ್ಸ್ 344 ಪಾಯಿಂಟ್ಸ್ ಡೌನ್ ಆಗಿ 57,555 ನಲ್ಲಿ ಕ್ಲೋಸ್ ಆದರೆ ನಿಫ್ಟಿ 68 ಪಾಯಿಂಟ್ಸ್ ಡೌನ್ ಆಗಿ 16,974 ಅಲ್ಲಿ ಕ್ಲೋಸ್ ಆಗಿದೆ. ವೆರಸ್ ಬ್ಯಾಂಕ್ ನಿಫ್ಟಿ 389 ಪಾಯಿಂಟ್ಸ್ ಡೌನ್ ಆಗಿ 39,022 ನಲ್ಲಿ ಕ್ಲೋಸ್ ಆಗಿದೆ. ಇವತ್ತು ಎಫ್ಐಸ್ ಇಂಡಿಯನ್ ಇಕ್ವಿಟಿ ಮಾರ್ಕೆಟ್ ಅಲ್ಲಿ 1,271 ಕ್ರೋರ್ಸ್ ಸೆಲ್ ಮಾಡಿದ್ರೆ ಡಿಐಸ್ 1,823 ಕ್ರೋರ್ಸ್ ಬೈ ಮಾಡಿದ್ದಾರೆ. ಫ್ರೆಂಡ್ಸ್, ಮಾರ್ಕೆಟ್ನಲ್ಲಿ ಇನ್ನೊಂದು ಬ್ಯಾಂಕ್ ರಿಲೇಟೆಡ್ ಆಗಿ ಕನ್ಸರ್ನ್ಸ್ನ ರೈಸ್ ಆಗಿದೆ. ಸ್ವಿಟ್ಜರ್ಲ್ಯಾಂಡ್ ಬೇಸ್ಡ್ ಬ್ಯಾಂಕ್ ಆಗಿರುವಂಥ ಕ್ರೆಡಿಟ್ ಸ್ವಿಸ್ ಸ್ಟಾಕು ಇವತ್ತು 18% ಮೇಲೆ ಕರೆಕ್ಟ್ ಆಗಿದೆ ಅಲ್ವಾ. ಇದಕ್ಕೆ ಮೇನ್ ರೀಸನ್ ಈ ಬ್ಯಾಂಕ್ ಆಲ್ರೆಡಿ ಲಿಕ್ವಿಡಿಟಿ ರಿಲೇಟೆಡ್ ಆಗಿ ಇಶ್ಯೂನ ತುಂಬಾ ದಿವಸದಿಂದ ಫೇಸ್ ಮಾಡ್ತಿದೆ. ಇದರಿಂದ ಈ ಸ್ಟಾಕ್ ಅಂತೂ ಕಂಟಿನ್ಯೂಸ್ಲಿ ಕರೆಕ್ಟ್ ಆಗ್ತಿದೆ. ಅಂಡ್ ಆಲ್ಮೋಸ್ಟ್ ಈ ಸ್ಟಾಕ್ ಹೈಸಿಂದ ನೋಡಿದ್ರೆ 97% ಕರೆಕ್ಟ್ ಆಗಿದೆ. ಈ ಬ್ಯಾಂಕ್ನಲ್ಲಿ ಲಾರ್ಜೆಸ್ಟ್ ಇನ್ವೆಸ್ಟರ್ ಆಗಿರುವಂಥ ಸೌದಿ ನ್ಯಾಷನಲ್ ಬ್ಯಾಂಕ್ ಅವರು ಇವರಿಗೆ ಫರ್ದರ್ ಆಗಿ ಫೈನಾನ್ಷಿಯಲ್ ಅಸಿಸ್ಟೆಂಟ್ನ ಪ್ರೊವೈಡ್ ಮಾಡೋಕ್ಕೆ ಆಗಲ್ಲ ಅಂತ ಹೇಳಿ ಕಮೆಂಟ್ ಮಾಡಿದ್ರಿಂದ ಈ ಕ್ರೆಡಿಟ್ ಸ್ವಿಸ್ ಸ್ಟಾಕ್ನಲ್ಲಿ ಇವತ್ತು ಇಷ್ಟೊಂದು ಪ್ರೆಷರ್ ಕಾಣಿಸಿದೆ. ಸೊ ಈ ಬ್ಯಾಂಕ್ ಲಿಕ್ವಿಡಿಟಿ ಸಿಚುವೇಶನ್ ಆಲ್ರೆಡಿ ಚೆನ್ನಾಗಿಲ್ದಿರೋ ಕಾರಣವಾಗಿ ಅಂಡ್ ಈಗ ಈ ಬ್ಯಾಂಕ್ನಲ್ಲಿ ಲಾರ್ಜೆಸ್ಟ್ ಇನ್ವೆಸ್ಟರು ಇವರಿಗೆ ಫೈನಾನ್ಷಿಯಲ್ ಅಸಿಸ್ಟೆಂಟ್ನ ಪ್ರೊವೈಡ್ ಮಾಡೋಕ್ಕೆ ಆಗಲ್ಲ ಅಂತ ಹೇಳಿ ಕಮೆಂಟ್ ಮಾಡಿರೋದ್ರಿಂದ ಯುರೋಪಿಯನ್ ರೀಸನ್ಸ್ ಅಲ್ಲಿ ಇರುವಂತ ಈ ಬ್ಯಾಂಕ್ಸ್ ಅನ್ನು ಕೊಲಾಪ್ಸ್ ಆಗುವಂತ ಸಿಚುವೇಶನ್ ಇದೆ ಅಂತ ಮಾರ್ಕೆಟ್ ನಲ್ಲಿ ಕನ್ಸರ್ನ್ಸ್ ನ ಸ್ಟಾರ್ಟ್ ಆಗಿದೆ. ಒಂದು ವೇಳೆ ಈ ಬ್ಯಾಂಕ್ ಏನಾದ್ರೂ ಕೊಲಾಪ್ಸ್ ಆದ್ರೆ ನಮ್ಮ ಇಂಡಿಯನ್ ಕಂಪನೀಸ್ ಯಾವ್ದಾದ್ರೆ ಯುರೋಪ್ ನಲ್ಲಿ ಬಿಸ್ನೆಸ್ ಮಾಡ್ತಿದೆ ಅಲ್ವಾ, ಆ ಕಂಪನೀಸ್ ರಿಲೇಟೆಡ್ ಆಗಿ ನಾವು ನೆಗೆಟಿವ್ ಆಗಿ ಅರ್ಥ ಮಾಡ್ಕೋಬಹುದು. ಮೇನ್ಲಿ ಮಹೇಂದ್ರ ಸಿಐಇ ಆಟೋಮೋಟಿವ್, ಟಿಸಿಎಸ್, ಮದರ್ಸನ್ ಸುಮಿ, ಪ್ರಿಸಿಷನ್ ಕ್ಯಾಂಪ್ ಈ ತರ ಸ್ಟಾಕ್ಸ್ ಅಂತೂ ಯುರೋಪ್ ನಲ್ಲಿ ಮೇಜರ್ ಎಕ್ಸ್ಪೋಜರ್ ಇದೆ. ಇದರ ಜೊತೆಗೆ ಯಾವ್ಯಾವ ಕಂಪನೀಸ್ ಆದ್ರೆ ಅವ್ರ ಬಿಸ್ನೆಸ್ ಯುರೋಪ್ ನಲ್ಲಿ ಮೇಜರ್ ಎಕ್ಸ್ಪೋಜರ್ ಇರುತ್ತೆ ಅಲ್ವಾ, ಆ ಸ್ಟಾಕ್ಸ್ ಅಲ್ಲಿ ನಾವು ಫರ್ದರ್ ಆಗಿ ಪ್ರೆಷರ್ ನೋಡುವಂತ ಅವಕಾಶ ಇದೆ. ಸೊ ಈ ಕ್ರೆಡಿಟ್ ಸ್ವಿಸ್ ಇಶ್ಯೂ ಈಗ ಎಲ್ಲಿವರೆಗೂ ರೀಚ್ ಆಗತ್ತೆ ಅನ್ನೋದು ನಾವು ನೋಡಬೇಕು. ಫರ್ದರ್ ಆಗಿ ಇವತ್ತಿನ ಮಾರ್ಕೆಟ್ ಅಪ್ಡೇಟ್ ಮಾತಾಡ್ಕೊಂಡ್ರೆ ಫ್ರೆಂಡ್ಸ್, ರೀಸೆಂಟ್ ಟೈಮ್ಸ್ ಅಲ್ಲಿ US ಮಾರ್ಕೆಟ್ಸ್ ಅನ್ನು ದೊಡ್ಡದಾಗಿ ಫಾಲ್ ಆಗ್ತಿಲ್ಲ. ಇನ್ಫ್ಯಾಕ್ಟ್ ಗ್ಲೋಬಲ್ ಆಗಿರೋಂಥ ಬೇರೆ ಈಕ್ವಿಟಿ ಮಾರ್ಕೆಟ್ಸು ಇಂಡಿಯನ್ ಈಕ್ವಿಟಿ ಮಾರ್ಕೆಟ್ಸು ಫಾಲ್ ಆಗಿರೋಷ್ಟು ಫಾಲ್ ಆಗ್ತಿಲ್ಲ. ಅಂಡ್ ನಿನ್ನೆ US ಮಾರ್ಕೆಟ್ಸು ಈವನ್ ಯುರೋಪಿಯನ್ ಮಾರ್ಕೆಟ್ಸ್ ಅಲ್ಲೂ ರಿಕವರಿ ಕಾಣಿಸ್ತಾ ಇದ್ರು. ಇವತ್ತು ಓಪನಿಂಗ್ ಇಂದಾನು ಇವನ್ ಸ್ವಲ್ಪ ಗೈನ್ ಆಗ್ತಾ ಇದ್ರು. ಎಂಡ್ ಆಫ್ ದ ಡೇಗೆ ಹೈ ಪಾಯಿಂಟ್ ಇಂದ ಒಂದು ಬಿಗ್ ವೇ ನಲ್ಲಿ ನಮ್ಮ ಇಂಡಿಯನ್ ಈಕ್ವಿಟಿ ಮಾರ್ಕೆಟ್ಸ್ ಫಾಲ್ ಆಗಿದೆ. ಓಕೆ, ನಿನ್ನೆ ಯುಎಸ್ಗೆ ಸಂಬಂಧಿಸಿರುವ CPI ಇನ್ಫ್ಲೇಷನ್ ಡೇಟಾ ಅಪ್ಡೇಟ್ ಆಗಿದೆ ಅಲ್ವಾ, ಒಂದ್ಸಲಿ ಅದರ ಬಗ್ಗೆ ಗಮನಿಸೋಣ. ಫ್ರೆಂಡ್ಸ್, ಇವ್ರ ಹೆಡ್ಲೈನ್ಸ್ ಅಲ್ಲಿ ಕೋರ್ ಇನ್ಫ್ಲೇಷನ್ ಡೇಟಾ ಅಪ್ಡೇಟ್ ಆಗಿದೆ ಅಲ್ವಾ. ಹೆಡ್ಲೈನ್ ಇನ್ಫ್ಲೇಷನ್ ಎಕ್ಸ್ಪೆಕ್ಟೆಡ್ ಅಂದ್ರೂ ಇನ್ಲೈನ್ ಅಲ್ಲೇ ಇದೆ. ಮೀನ್ಸ್ ಅಲ್ಲಿ ಏನು ಪಾಸಿಟಿವ್ನೂ ಇಲ್ಲ, ಹಾಗಂತ ನೆಗೆಟಿವ್ನೂ ಇಲ್ಲ. ಕೋರ್ ಇನ್ಫ್ಲೇಷನ್ ಮಾತ್ರ ಎಕ್ಸ್ಪೆಕ್ಟೆಡ್ ಅಂದ್ರೂ ಸ್ವಲ್ಪ ಅಬೋವ್ನೇ ಇದೆ. ಇಲ್ಲಿ ಸ್ವಲ್ಪ ನಾವು ನೆಗೆಟಿವ್ ಆಗಿ ನೋಡಬೇಕು. ಓವರಾಲ್ ಆಗಿ ನೆಟ್ ಟು ನೆಟ್ ನೋಡಿದ್ರೆ ಇನ್ಫ್ಲೇಷನ್ ಡೇಟಾ ಪಾಸಿಟಿವ್ ಆಗಿ ಏನು ಸರ್ಪ್ರೈಸ್ ಮಾಡಲಿಲ್ಲ, ಹಂಗಂತ ನೆಗೆಟಿವ್ ಆಗಿನೂ ಏನೂ ಮಾಡಲಿಲ್ಲ. ಫೆಡ್ ಅವ್ರ ಮೇಲೆ ಪ್ರೆಷರ್ನೂ ಕ್ರಿಯೇಟ್ ಮಾಡಲಿಲ್ಲ. ಕೋರ್ ಇನ್ಫ್ಲೇಷನ್ ರಿಲೇಟೆಡ್ ಆಗಿ ಸ್ವಲ್ಪ ಎಕ್ಸ್ಪೆಕ್ಟೇಷನ್ಸ್ ಹರ್ಟ್ ಮಾಡಿದ್ದಷ್ಟೇ. ಆದರೆ ಓವರಾಲ್ ಇನ್ಫ್ಲೇಷನ್ ಡೇಟಾ ಟೂ ಮಚ್ ನೆಗೆಟಿವ್ ಅಂತೂ ಸರ್ಪ್ರೈಸ್ ಅಂತೂ ಅಲ್ಲ. ಆದರೆ SVB ಬ್ಯಾಂಕ್ ಕ್ರೈಸಸ್ ಅಂಡ್ ಎಂಟೈರ್ US ಬ್ಯಾಂಕಿಂಗ್ ಸಿಸ್ಟಮ್ಸ್ ಅಲ್ಲಿರುವಂಥ ಅನ್ಸರ್ಟನಿಟಿಯಿಂದ ಈ ಸಲ ಫೆಡ್ ಅವರು ಅಂತಾನೆ ಅಲ್ಲ, ಯುರೋಪಿಯನ್ ಸೆಂಟ್ರಲ್ ಬ್ಯಾಂಕ್ಸ್ ಅವರು ದೊಡ್ಡದಾಗಿ ಬಡ್ಡಿ ರೇಟ್ಗಳು ಜಾಸ್ತಿ ಮಾಡಲ್ಲ. ಇನ್ನು ಹೇಳಬೇಕಂದ್ರೆ ಇಲ್ಲಿಂದ ಸ್ವಲ್ಪ ದಿವಸಗಳ ಹಿಂದೆ 50 ಬೇಸಿಸ್ ಪಾಯಿಂಟ್ಸು ಖಂಡಿತವಾಗ್ಲೂ ಜಾಸ್ತಿ ಆಗತ್ತಂತ ಹೇಳ್ತಿದ್ದ ಮಾರ್ಕೆಟಲ್ಲಿ ಡೇಟಾ ಈಗ ಜಾಸ್ತಿ ಮಾಡಲ್ಲ ಅನ್ನೋ ಹತ್ರ ಒಂದು ಕ್ವಶನ್ ಮಾರ್ಕ್ ಇದೆ. ಒಂದು ವೇಳೆ ಜಾಸ್ತಿ ಮಾಡಿದ್ರೂ 20 to 25 ಬೇಸಿಸ್ ಪಾಯಿಂಟ್ಸ್ ಮಾತ್ರನೇ ಜಾಸ್ತಿ ಮಾಡ್ತಾರೆ, ಅದಕ್ಕೆ ಬಿಟ್ಟು ಜಾಸ್ತಿ ಮಾಡಲ್ಲ ಅಂತ ಕಾನ್ಫಿಡೆಂಟು ಮಾರ್ಕೆಟಲ್ಲಿ ಕ್ರಿಯೇಟ್ ಆಗಿದೆ. ಮತ್ತು ನಾವು ನೋಡಬೇಕು 22 ಮಾರ್ಚು ಬರೋಂಥ ಫೆಡ್ ಮೀಟಿಂಗ್ ಒಂದು ವೇಳೆ 50 ಬೇಸಿಸ್ ಪಾಯಿಂಟ್ ರೇಟ್ ಹೈಕ್ ಏನಾದರೂ ತಗೊತಾ ಇದ್ರೆ ಅದು ಮಾರ್ಕೆಟ್ನ ಸರ್ಪ್ರೈಸ್ ಮಾಡುತ್ತೆ. ಅಥವಾ 25 to 20 ಪಾಯಿಂಟ್ಸ್ ಏನಾದರೂ ತಗೊತಾ ಇದ್ರೂ ಸಮ್ವಾಟ್ ನೆಗೆಟಿವೇ. ಬಟ್ ಯಾವ ಥರ ರೇಟ್ ಹೈಕ್ ಇಲ್ಲ ಅಂತ ಮಾತ್ರ ಅದು ಶಾರ್ಟ್ ಟರ್ಮಲ್ಲಿ ಮಾರ್ಕೆಟ್ ನಾವು ಪಾಸಿಟಿವ್ ಆಗಿ ನೋಡಬಹುದು. 22 ಮಾರ್ಚು ನೈಟ್ ಬರೋವಂಥ ಅಪ್ಡೇಟ್ ರಿಲೇಟೆಡ್ ಆಗಿ ಔಟ್ಕಮ್ ಅನಾಲಿಸಿಸ್ ಅಂತೂ ವೆರಿ ಇಂಪಾರ್ಟೆಂಟ್. ಮತ್ತು ಏನಕ್ಕೆ ಮಾರ್ಕೆಟ್ ಇಷ್ಟೊಂದು ಡೌನ್ ಆಗ್ತಾ ಸ್ಲೈಡ್ ಆಗ್ತಿದೆ ಅಂದರೆ FIs ಒಂದು ಸೆಲ್ಲಿಂಗು ನೀವು ಗಮನಿಸ್ತಾ ಇದ್ರೆ ಲಾಸ್ಟ್ 4 ಟ್ರೇಡಿಂಗ್ ಸೆಷನ್ಸಿಂದ 7,200 ಕ್ರೋರ್ಸ್ ಹತ್ರ ಸೆಲ್ ಮಾಡಿದ್ದಾರೆ. ನಿನ್ನೆ ಒಂದು ದಿವಸ 3,000 ಆಡ್ ಕ್ರೋರ್ಸ್ ಹತ್ರ ಸೇಲ್ ಮಾಡಿದ್ದಾರೆ. ನಿನ್ನೆ ವಿಡಿಯೋದಲ್ಲೂ ವ್ಯಾಲ್ಯೂಯೇಷನ್ಸ್ ಅಂಡು BSE 200 ಕಂಪನೀಸು ಸ್ಟಾಕ್ಸು 200 ಕಂಪನೀಸ್ನಲ್ಲಿ 60% ಆಫ್ ದಿ ಕಂಪನೀಸು Q3 ರಿಸಲ್ಟ್ಸ್ ಆದಮೇಲೆ ಎರ್ನಿಂಗ್ಸು ಡೌನ್ ಗ್ರೇಡು ಅಂಡು ಅಪ್ಕಮಿಂಗ್ ಟೈಮ್ಸಲ್ಲಿ ಅವರು ದೊಡ್ಡದಾಗಿ ಪರ್ಫಾರ್ಮ್ ಮಾಡಲ್ಲ ಅನ್ನೋ ಥರ ಇಂಡಿಕೇಶನ್ ಮಾರ್ಕೆಟ್ಗೆ ಇದೆ. ಅದರಿಂದ ಮೇ ಬಿ ಅಪ್ಕಮಿಂಗ್ ರಿಸಲ್ಟ್ಸ್ ಮುಂಚೆನೇ ವ್ಯಾಲ್ಯೂಯೇಷನ್ಸು ಅಡ್ಜಸ್ಟ್ಮೆಂಟು ಮೇ ಬಿ ಮಾರ್ಕೆಟಲ್ಲಿ ಕಾಣಿಸ್ತಾ ಇರಬಹುದು. ಸ್ಟಿಲ್ ನಿನ್ನೆ ಇದೇನೆ ನಾವು ಹೇಳಿದ್ದು, ಅಗೇನ್ ಇವತ್ತೂ ಅದನ್ನೇ ಹೇಳ್ತಿದ್ದೀನಿ, ಇಲ್ಲಿಂದ ಮಾರ್ಕೆಟ್ನಲ್ಲಿ ಒಂದು ಸೂಪರ್ ಬೌನ್ಸ್ನ ಇಲ್ಲಿಂದ ಟೂ ಮಚ್ ಅಪ್ಸೈಡು ಎಕ್ಸ್ಪೆಕ್ಟ್ ಮಾಡಬೇಡಿ. ಇಲ್ಲಿಂದ ಒಂದು ಟೈಮ್ ಕರೆಕ್ಷನ್ ಓವರ್ ದ ಪೀರಿಯಡ್ ಮಾರ್ಕೆಟ್ ರಿಲೇಟೆಡ್ ಆಗಿರೋದಕ್ಕೆ ಚಾನ್ಸ್ ಇದೆ. ಆದರೆ ಒಂದು ವೇಳೆ ಲಾಂಗ್ ಟರ್ಮ್ ವ್ಯೂನಲ್ಲಿ ಪ್ಲೇ ಮಾಡಬೇಕಂತ ಅಂದ್ಕೊಳ್ಳೋರು ಫಸ್ಟ್ ಸಪೋರ್ಟು ಇಲ್ಲಿಂದ ಇಮಿಡಿಯೇಟ್ಲಿ ಯಾವುದಾದ್ರೂ ನೋಡಬೇಕಂದ್ರೆ 16,750 to 16,800 ಆ 50 ಪಾಯಿಂಟ್ ರೇಂಜ್ನಲ್ಲಿ ಫಸ್ಟ್ ಸಪೋರ್ಟ್ನ ಆರ್ ಫಸ್ಟ್ ಲೆವೆಲ್ ಆಫ್ ಬೈಯಿಂಗ್ ಇಂಟ್ರೆಸ್ಟ್ ಆಗಿ ನೋಡ್ಬೋದು. ಬಿಕಾಸ್
ಸೆಪ್ಟೆಂಬರ್ 2022ನಲ್ಲೂ ನಿಫ್ಟಿ ಸಪೋರ್ಟ್ ತಗೊಂಡಿರೋಂಥ ಲೆವೆಲ್ 16,820 ಈ ರೇಂಜಿಂದಾನೇ ಸಪೋರ್ಟ್ ತಗೊಂಡು ಅಪ್ಸೈಡ್ಗೆ ಡ್ರಾಸ್ಟಿಕ್ ಆಗಿ ಮೂವ್ ಆಗಿದೆ ನಿಫ್ಟಿನಲ್ಲಿ. ಅದರಿಂದ ಇನ್ ಶಾರ್ಟ್ ಟರ್ಮ್ ಅಂಡ್ ರೇಂಜ್ ಪ್ಲೇ ಮಾಡಬೇಕಂತ ಅನ್ಕೊಳ್ಳೋರು ಇನ್ ಶಾರ್ಟ್ ಟರ್ಮ್ ಅಪ್ಸೈಡ್ ಮೂವ್ನ ಪ್ಲೇ ಮಾಡಬೇಕಂತ ಅನ್ಕೊಂಡ್ರೆ ಇಲ್ಲಿಂದ ಡೌನ್ ಸೈಡ್ ಹೋಗ್ತಾ ಇದ್ರೆ ಲೋವರ್ ಲೆವೆಲ್ಸ್ನ ಆ್ಯಡ್ ಮಾಡೋದಲ್ಲ, ಇಲ್ಲಿಂದ ರಿವರ್ಸಲ್ನ ಶಾರ್ಟ್ ಟರ್ಮ್ ಥೀಮ್ನ ಪಾಸಿಟಿವ್ ಆಗಿ ಪ್ಲೇ ಮಾಡಬೇಕಂತ ಅನ್ಕೊಂಡ್ರೆ ಇಲ್ಲಿಂದ ಐ ಥಿಂಕ್ 3 to 4 ಟ್ರೇಡಿಂಗ್ ಸೆಷನ್ಸ್ ಇಂದ ನಿಮ್ಗೆ ಹೇಳ್ತಾನೆ ಇದ್ದೀನಿ 17,250 ಅಬೌವ್ ಬ್ರೇಕ್ ಆಗದೇ ಇರೋವರೆಗೂ ನಾವು ಅಪ್ಸೈಡ್ ಮಾರ್ಕೆಟ್ ರಿಲೇಟೆಡ್ ಆಗಿ ಬರ್ತಿರುವಂತ ಎವ್ರಿ ರ್ಯಾಲಿನಲ್ಲೂ ನಾವು ಸೆಲ್ ಆರ್ ಸೆಲ್ಲಿಂಗ್ ಪ್ರೆಷರ್ನ ಎಕ್ಸ್ಪೆಕ್ಟ್ ಮಾಡಬಹುದು. ಇಲ್ಲಿಂದ ಲಾಸ್ಟ್ 2 ಟ್ರೇಡಿಂಗ್ ಸೆಷನ್ ನೀವು ಗಮನಿಸ್ತಾ ಇದ್ರೆ ಮಾರ್ಕೆಟ್ ಮೇಕ್ ಮಾಡಿರುವಂಥ ಹೈ 17,250 ನಿಯರ್ ಆಗೇ ಇದೆ. ಓವರಾಲ್ ಆಗಿ ಮಾರ್ಕೆಟ್ ಬಿಲೋ 17,250 ಬುಲ್ಲಿಶ್ ಆಗಿ ಎಕ್ಸ್ಪೆಕ್ಟ್ ಮಾಡೋದಕ್ಕೆ ರೀಸನ್ ಇಲ್ಲ. ಬಟ್ ಬೈ ಆ್ಯಂಡ್ ಡಿಪ್ ಅಲ್ಲೇ ನೋಡಬೇಕು ಅನ್ಕೊಳ್ಳೋರು, ಇಂಡೆಕ್ಸ್ ಫಂಡ್ಸು ಆರ್ ಇಂಡೆಕ್ಸ್ ರಿಲೇಟೆಡ್ ಆಗಿ ETF ನಲ್ಲಿ ಇನ್ವೆಸ್ಟ್ ಮಾಡೋಣ ಅಂತ ಅನ್ಕೊಳ್ಳೋರು 16,750 to 16,800 ಈ 50 ಪಾಯಿಂಟ್ ಝೋನ್ನ ಇಮಿಡಿಯೇಟ್ ಆಗಿರುವಂಥ ಸಪೋರ್ಟ್ ಆಗಿ ಇಫ್ ಅದೇನಾದರೂ ಬ್ರೇಕ್ ಆಗ್ತಾ ಇದ್ರೆ ಫರ್ದರ್ ಲೆವೆಲ್ ಡೌನ್ ಸೈಡ್ ಇನ್ನೂ ಇದೆ. ಆದರೆ ಇಮಿಡಿಯೇಟ್ ಆಗಿ ಪ್ರೆಸೆಂಟ್ ಲೆವೆಲ್ಸ್ ಇಲ್ಲಿಂದ ಫಾಲ್ ಆಗ್ತಾ ಇದ್ರೆ ಇಂಪಾರ್ಟೆಂಟ್ ಸಪೋರ್ಟ್ ಆಗಿ 16,800 ಕಾಣಿಸ್ತಾ ಇದೆ. ಅಂಡ್ ಇಂಟರ್ನ್ಯಾಷನಲಿ ಯಾವುದಾದ್ರೂ ಅನ್ಸರ್ಟನಿಟಿ ಇದೆಯಾ ಅಂತ ನೋಡಿದಾಗ ರಷ್ಯಾ ಅವರು US ಸಂಬಂಧಿಸಿರುವ ಡ್ರೋನ್ನ ಬ್ಲ್ಯಾಕ್ ಸೀನಲ್ಲಿ ಹಿಟ್ ಮಾಡಿರೋ ಥರ ಅದರ ರಿಲೇಟೆಡ್ ಆಗಿ US ಗೌರ್ಮೆಂಟ್ ಅವರು ರೆಸ್ಪಾಂಡ್ ಆಗ್ತಿರೋ ಥರ ಅಪ್ಡೇಟ್ಸ್ ಕಾಣಿಸ್ತಾ ಇದೆ. ಸೊ ಅಗೈನ್ ಮತ್ತೆ ರಷ್ಯಾ ಅಂಡ್ US ರಿಲೇಟೆಡ್ ಆಗಿ ಯಾವುದಾದ್ರೂ ಅನ್ಸರ್ಟನಿಟಿ ಇದೆಯಾ ಅಂತ ಒಂದು ಕ್ವಶನ್ಸು ಇದೆ. ಬಟ್ ಆಸ್ ಆಫ್ ನೌ ಒಂದು ಬಿಗ್ ಅಪ್ಡೇಟ್ ಅಂತೂ ಯಾವುದೂ ಇಲ್ಲ. US ಸಂಬಂಧಿಸಿರೋ ಡ್ರೋನ್ನ ರಷ್ಯಾ ಫೈಟರ್ ಜೆಟ್ ಅವರು ಹಿಟ್ ಮಾಡಿ ಅದನ್ನು ಕೊಲಾಪ್ಸ್ ಮಾಡಿರೋ ಥರ ಅಪ್ಡೇಟ್ಸ್ ಇದೆ. ಅದರ ರಿಲೇಟೆಡ್ ಆಗಿ ಬಿಗ್ ಸ್ಟೇಟ್ಮೆಂಟ್ಸ್ ನಮಗೆ US ಇಂದ ಆದರೂ ಅಂಡ್ ರಷ್ಯಾದಿಂದ ಆದರೂ ಅಫಿಷಿಯಲ್ ಆಗಿ ಇನ್ನೂ ಯಾವುದು ಕಾಣಿಸ್ತಿಲ್ಲ. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾವು ಶೇರ್ ಮಾಡಿರೋಂಥ ಕಂಟೆಂಟ್ ವ್ಯಾಲ್ಯೂಬಲ್ ಆಗಿದ್ದರೆ ನಮ್ಮ ಚಾನಲ್ನ ಲೈಕ್ ಮಾಡಿ. ಆ್ಯಂಡ್ ನೀವೇನಾದರೂ ಟೆಲಿಗ್ರಾಮ್ನಲ್ಲಿ ಇಲ್ಲ ಅಂದರೆ ಟೆಲಿಗ್ರಾಮ್ ಆ್ಯಪ್ ಇನ್ಸ್ಟಾಲ್ ಮಾಡಿಕೊಂಡು ಶೇರ್ ಟ್ರೇಡರ್ ಕನ್ನಡ ಗ್ರೂಪಲ್ಲಿ ಜಾಯ್ನ್ ಆಗಿ. ನೆಕ್ಸ್ಟ್ ನಿಫ್ಟಿ ಆ್ಯಂಡ್ ಬ್ಯಾಂಕ್ ನಿಫ್ಟಿ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆಂಟು. ನಿಫ್ಟಿ ಸಪೋರ್ಟು ಪ್ರೆಸೆಂಟ್ ಇರೋ ಲೆವೆಲ್ಸಿಂದ ಬ್ರೇಕ್ ಆದರೆ 16,840 ಆ್ಯಂಡ್ ಅಬೌವ್ 17,050 to 17,080. ನೆಕ್ಸ್ಟ್ ಬ್ಯಾಂಕ್ ನಿಫ್ಟಿ ಪ್ರೆಸೆಂಟ್ ಇರೋ ಲೆವೆಲ್ಸಿಂದ ಡೌನ್ ಸೈಡು 38,740 ಆ್ಯಂಡ್ ಬಿಲೋ 38,340. ಇಲ್ಲಿಂದ ಅಪ್ಸೈಡು 39,240. ನೆಕ್ಸ್ಟು ನಿಫ್ಟಿ ಆಪ್ಷನ್ ಚೈನ್ ಡೇಟಾ ಪ್ರೆಸೆಂಟ್ ಇರೋ ಲೆವೆಲ್ಸಿಂದ ಅಪ್ಸೈಡು 17,250 ನಾವು ಇಮಿಡಿಯೇಟ್ ರೆಸಿಸ್ಟೆಂಟ್ ಆಗಿ ನೋಡ್ತಾ ಇದೀವಲ್ವಾ. ಆದರೆ ಟೆಕ್ನಿಕಲ್ ಆಗಿ ನಾನು ಗಮನಿಸ್ತಾ ಇರೋದು 17,300 ಗಮನಿಸ್ತಾ ಇದ್ದೀನಿ. 17,250 ಅಬೋವ್ ಏನಾದರೂ ಒಂದ್ಸಲಿ ಬಂದರೆ 50 ಪಾಯಿಂಟ್ ಬಫರ್ ಇರುತ್ತೆ. ಡೌನ್ ಸೈಡು 16,700 ಇಂಪಾರ್ಟೆಂಟ್ ಸಪೋರ್ಟ್ ಆಗಿ ನೋಡ್ತಾ ಇದ್ದೀನಿ. ಸೊ ಟಾಪ್ ಸೈಡು 17,300, ಡೌನ್ ಸೈಡು 16,700 ಈ 600 ಪಾಯಿಂಟ್ ರೇಂಜ್ನ ಗಮನಿಸಬಹುದು. ಬಟ್ ಆಸ್ ಪರ್ ಆಪ್ಷನ್ ಚೈನ್ ಡೇಟಾ 16,500 to 17,000 ಇಂಪಾರ್ಟೆಂಟ್ ರೇಂಜ್ ಆಗಿ ಕಾಣಿಸ್ತಾ ಇದೆ. ಬಟ್ ಆಪ್ಷನ್ ಚೈನ್ ಡೇಟಾ ಅಂಡ್ ಪ್ರೈಸ್ ಆಕ್ಷನ್ ಇವೆರಡನ್ನು ಕಂಬೈನ್ ಮಾಡಿ ನೋಡ್ತಾ ಇದ್ರೆ 16,700 to 17,300 ಈ 600 ಪಾಯಿಂಟ್ ರೇಂಜಲ್ಲಿ ನಿಫ್ಟಿ ಇರುತ್ತೆ ಅನ್ನೋ ಹತ್ರ ನನ್ನ ಪರ್ಸನಲ್ ಆಗಿ ಅಬ್ಸರ್ವ್ ಮಾಡ್ತಾ ಇದ್ದೀನಿ. ಇದು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಈ ವಿಡಿಯೋದಲ್ಲಿ ನಾವು ಶೇರ್ ಮಾಡಿರೋಂಥ ಕಂಟೆಂಟ್ ವ್ಯಾಲ್ಯೂಬಲ್ ಆಗಿದ್ರೆ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ಸ್ ಆಕ್ಟಿವೇಟ್ ಮಾಡ್ಕೊಳ್ಳಿ. ಈ ಡೇಟಾ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಯೂಸ್ ಆಗುತ್ತಂದರೆ ತಪ್ಪದೇ ಶೇರ್ ಮಾಡಿ. ಥ್ಯಾಂಕ್ ಯು.